ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ನಾನು ತಿಂಡಿ ದಪ್ಪ ಅವಲಕ್ಕಿ ಒಗ್ಗರಣೆ ಮಾಡಿದ್ದೇನೆ. ಯಾಕಂತ ಹೇಳಿದರೆ ರಾತ್ರಿ ಕರೆಂಟ್ ಇರಲಿಲ್ಲ, ಬೆಳಿಗ್ಗೆ ಕೂಡ ಇರಲಿಲ್ಲ. ಸ್ವಲ್ಪ ಮಳೆ ಬಂದಿತ್ತು ನಿನ್ನೆ, ಹಾಗೆ ಗುಡುಗು ಕೂಡ ಇತ್ತು, ಹಾಗಾಗಿ ಕರೆಂಟ್ ಇರಲಿಲ್ಲ. ಇನ್ನೂ ತಿಂಡಿಯೆಲ್ಲ ರೆಡಿಯಾಗಿದೆ, ತಿಂಡಿ ತಿಂದಾದ ನಂತರ ನಾನು ಮೊನ್ನೆ ಮಿಸ್ರಿಂಜಿಯನ್ನು ತೋರಿಸಿದ್ನಲ್ಲ, ಅದರ ಪೆಟ್ಟಿಗೆಯನ್ನು ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ಅದರ ವಿಡಿಯೋನ ಮಾಡ್ತೇನೆ. ಬನ್ನಿ ಈಗ ತಿಂಡಿ ತಿನ್ನುವ. ಆ ನಂತರ ಪೈಪು ಮಾಡುವಲ್ಲ. ಯಾರು ವಿಡಿಯೋ ಮಾಡ್ಕೊಂಡ ಮೇಲೆ ನೀನು ಯಾಕೆ ಈಗ ಅಲ್ಲಿ ಕೂತ್ಕೊಂಡದ್ದು? ಅದು ಕೊಡುವುದಿಲ್ಲ ಪಪ್ಪ. ಯಾವುದು? ಅದು ರೌಂಡ್ ಇದು ಅದೆಂತಕ್ಕೆ ನಿಂಗೆ? ಬೇಕು ನಂಗೆ. ಅದೆಂತ ಮಾಡ್ತಿದ್ರು ಪಪ್ಪ ಈಗ? ಕೊಡ್ತೆ ನಿಂಗೆ ಕೊಡ್ತೆ ಮಾರತಿ ರೌಂಡ ಕೊಡಿ. ನಿಂಗೆ ಈಗ ನಾವು ಜೇನು ಪೆಟ್ಟಿಗೆ ಮಾಡುತ್ತಲ್ಲ, ಕೊಡ್ತೆ ನಿಂಗೂ ಒಂದು ಮಾಡಿ ಕೊಡ್ತೆ ಆಯ್ತಾ? ಕೊಡಿ ಹ್ಞೂ ಕೊಡಿ. ನಿನಗೆ ಅಂತಕ್ಕೆ? ಬೇಕು. ಯಾಕೆ? ಪುಟ್ಟಿಗಳಾಗಿ ಆಗ್ತಗುದು. ಹ್ಞೂ ಪುಟ್ಟಿಗಳ ಹ್ಞೂ ಪುಟ್ಟಿಗಳಾಗಿ ಇವಾಗ ಮೊಜೆಂಟಿ ಜೇನು ಅಂದರೆ ಸ್ಟಿಂಗ್ಲೆಸ್ ಬಿ, ಅದನ್ನು ಸಾಕಲಿಕ್ಕೆ ಈಗ ನಾವು ಒಂದು PVC ಇಂದ ಒಂದು ಬಾಕ್ಸನ್ನು ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಏನೆಲ್ಲ ಐಟಮ್ ಬೇಕಂತ ಹೇಳಿದರೆ, ಒಂದು 4 ಇಂಚ್ PVC ಪೈಪು, ಇದೊಂದು 4 ಇಂಚ್ ಉದ್ದದ್ದು. ಹಾಗೆ ಇದೊಂದು 2 ಇಂಚ್ PVC ಪೈಪು, ಇದೊಂದು 10 ಇಂಚ್ ಉದ್ದ. ಹಾಗೆ ಇದು 2.5 ಇಂಚ್ ಇದೊಂದು PVC ಪೈಪು, ಇದೊಂದು 10 ಇಂಚ್ ಆದರೆ ಇದೊಂದು ಅರ್ಧ ಇಂಚು ಜಾಸ್ತಿ, ಇದಕ್ಕಿಂತ ಅರ್ಧ ಇಂಚು ಒಂದು 10.5 ಇಂಚ್ ಇದು. ಆಮೇಲೆ 4 ಇಂಚಿದು ಒಂದು ಆರ್ ಸಿ ಅಂತ ಹೇಳಿದರೆ ರೆಡ್ಯೂಸರ್, 4 ಇಂಚು 2 ಇಂಚ್ ಇದು. ಹಾಗೆ 4 ಇಂಚಿದೊಂದು ಎಂಡ್ ಕ್ಯಾಪ್, ಹಾಗೆ 2 ಇಂಚಿದೊಂದು ಎಂಡ್ ಕ್ಯಾಪ್, ಮತ್ತು 2.5 ಇಂಚಿದೊಂದು ಎಂಡ್ ಕ್ಯಾಪ್. ಹಾಗೆ ಇದು ಜೇನ್ನೊಣ ಒಳಗೆ ಹೋಗಲಿಕ್ಕೆ ಒಂದು ಪೈಪು, ಹಾಗೆ ಒಂದು 2 ಸ್ಕ್ರೂ. ಆಮೇಲೆ ಇದೊಂಥರ ಒಂದು ಪ್ಲಾಸ್ಟಿಕ್ ಶೀಟು, ಯಾಕೆಂತ ಆಮೇಲೆ ಹೇಳ್ತೀನಿ ಇದೆಲ್ಲ. ಆಮೇಲೆ ಇದು ಹೋಲ್ ಮಾಡಲಿಕ್ಕೆಲ್ಲ ಒಂದು ಸೋಲ್ಡ್ರ್ ಗನ್ನು. ಹೋಲ್ ಮಾಡಲಿಕ್ಕೆ ಸೋಲ್ಡ್ರ್ ಗನ್ನೇ ಬೇಕಂತಿಲ್ಲ, ಯಾವುದಾದ್ರೂ ಮೊಳೆಯಿಂದ ಕೂಡ ಬಿಸಿ ಮಾಡಿ ಮಾಡಬಹುದು. ಬನ್ನಿ ಇವಾಗ ಇದು ಬಾಕ್ಸನ್ನು ಹೇಗೆ ರೆಡಿ ಮಾಡೋದಂತ ನಿಮಗೆ ತೋರಿಸ್ತೇನೆ. ಈಗ ಇದು 2.5 ಇಂಚ್ ಪೈಪಿಗೆ ಹೀಗೆ ಒಂದು 2 ಸೈಡಲ್ಲಿ ಹೀಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಮತ್ತೆ ಇದಕ್ಕೆ ಸುಮ್ಮನೆ ಮಗ ತೋರಿಸ್ತೇನೆ. ಈಗ ನೋಡಿ, ಇದು 4 ಇಂಚ್ ಕಪ್ಲಿಂಗ್ ತಗೊಳ್ಳುವ. ಕಪ್ಲಿಂಗ್ ತಗೊಂಡು ಇದಕ್ಕೆ 4 ಇಂಚ್ ಇದು PVC ಪೈಪನ್ನು ಹೀಗೆ ಜೋಡಿಸಬೇಕು. ಆಮೇಲೆ ಇದು 4 ಇಂಚಿದು ರೆಡ್ಯೂಸರ್, 4 ಇಂಚು 2 ಇಂಚಿದು ರೆಡ್ಯೂಸರ್ ಒಂದು ಹೀಗೆ ಅದರ ಮೇಲೆ ಹಾಕಿ ಜೋಡಿಸಬೇಕು. ಇದು ಅದರ ಬ್ರೂಡ್ ಚೇಂಬರ್ ಇದು. ಆಮೇಲೆ ಇದೊಂದು ಪ್ಲಾಸ್ಟಿಕ್ ಶೀಟ್, ಯಾವುದಾದ್ರೂ ಒಂದು ನಿಮ್ಮ ಐಸ್ ಕ್ರೀಮ್ ಬಾಕ್ಸು ಅಥವಾ ಯಾವುದಾದ್ರೂ ಬಂದರೆ ಅದರಿಂದ ಒಂದು ಕಟ್ ಮಾಡಿ ಹೀಗೆ ಇಟ್ಕೊಳ್ಬೇಕು. ಇದರ ಮಧ್ಯೆ ಒಂದು ಹೋಲ್ ಮಾಡಬೇಕು, ಆಮೇಲೆ ತೋರಿಸ್ತೀನಿ. ಹೀಗೆ ಹಾಕಿ ಇದರ ಮೇಲೆ 2 ಇಂಚ್ ಪೈಪನ್ನು ಹಾಕುವಂಥದ್ದು. ಕಡೆಗೆ ನೋಡಿ, ಇದರಲ್ಲಿ ಈ 2 ಇಂಚಿದ ಎಂಡ್ ಕ್ಯಾಪ್ ಉಂಟಲ್ಲ, ಇದರ ಎಡ್ಜನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಈ ಥರ ಎಡ್ಜ್ ಬರ್ತದಲ್ಲ, ಇದು ಎಂಡ್ ಕ್ಯಾಪ್, ಇದನ್ನು ಫುಲ್ಲಾಗಿ ಕಟ್ ಮಾಡ್ಕೊಳ್ಬೇಕು 2 ಇಂಚ್ ಪೈಪಿಗೆ. ಯಾಕೆ ಅಂತ ಹೇಳಿದರೆ ಇದರ ಒಳಗಡೆ ಇದು ಹೋಗಬೇಕು. ಹಾಗಾಗಿ ಈಗ ಈ ಪೈಪಿಗೆ ಇದು ಹೀಗೆ ಎಂಡ್ ಕ್ಯಾಪಿಂದ ಕ್ಲೋಸ್ ಮಾಡಬೇಕು. ಇದು ನಮ್ಮ ಹನಿ ಚೇಂಬರ್, ತುಪ್ಪ ಎಲ್ಲ ರೆಡಿ ಆಗುವಂಥದ್ದು ಇದರಲ್ಲಿ. ಇದು ಬೇಸ್ ಏನಿದೆ ಇದೆಲ್ಲ ಬ್ರೂಡ್ ಚೇಂಬರ್. ಹಾಗೆ ಇದಾದಮೇಲೆ ಈ ಪೈಪನ್ನು 2 ಇಂಚ್ ಪೈಪಿಗೆ ಹೀಗೆ ಕ್ಲೋಸ್ ಮಾಡಬೇಕು. ಇದಕ್ಕೆ 2 ಇಂಚ್ 2.5 ಇಂಚ್ ಎಂಡ್ ಕ್ಯಾಪ್ ಹಾಕಿ ಹೀಗೆ ಕ್ಲೋಸ್ ಮಾಡಬೇಕು. ಬಾಕ್ಸ್ ರೆಡಿಯಾಗಿದೆ. ಇದಕ್ಕೆ ತುಂಬ ಕೆಲಸ ಉಂಟು, ಇನ್ನೂ ಕೂಡ ಕೆಲಸ ಉಂಟು, ತಡೆ. ಲಾಕ್ ಮಾಡಲಿಕ್ಕೆ ಹೀಗೆ ಒಂದು ಇಲ್ಲಿ ಸ್ಕ್ರೂ ಹಾಕ್ಲಿಕ್ಕೆ ಉಂಟು.
ಹಾಗೆ ಅದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡು. ಓಕೆ, ಇದರ ಮೇನ್ ಪೋರ್ಷನ್ ಇವಾಗ ಏನಂತ ಹೇಳಿದರೆ ಜೇನು ಹುಳುಗಳು ಒಳಗೆ ಹೋಗ್ಬೇಕಲ್ಲ, ಹಾಗೆ ಇದಕ್ಕೆ ಒಂದು ಒಳಗೆ ಹೋಗ್ಲಿಕ್ಕೆ ಒಂದು ದಾರಿ ಬೇಕು. ಅದಕ್ಕೆ ಈಗ ಅದಕ್ಕೆ ಹೋಲ್ ಮಾಡ್ತಾ ಇದ್ದೇನೆ. ನೋಡಿ ಈ ಥರ ಹೋಲ್ ಆಗ್ತದೆ. ಇದು ಹೋಲ್ ಆದಮೇಲೆ ಇದು ನೋಡಿ, ಇದು ಡ್ರಿಪ್ ಪೈಪ್, ಇದೊಂದು ರಬ್ಬರ್ ಗ್ರೋಮೆಟ್ ಅಂತ ಬರ್ತದೆ 16 mm ಇದು. ಇದನ್ನು ಹೀಗೆ ಪೈಪಿಗೆ ಇನ್ಸರ್ಟ್ ಮಾಡಬೇಕು. ಈ ರೀತಿ ಹಾಕಿದ ಮೇಲೆ ಇದಕ್ಕೊಂದು ಕನೆಕ್ಟರ್ ಪೈಪ್ ಬರ್ತದೆ ನೋಡಿ, ಈ ಥರ ಇದನ್ನು ಕನೆಕ್ಟ್ ಮಾಡಿರಬೇಕು. ಇದು ಜೇನನ್ನು ಒಳಗೆ ಹೋಗ್ತದೆ, ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೇಣವನ್ನು ಸವರಿಕೊಂಡು ಅಷ್ಟು ಸಣ್ಣ ಹೋಲನ್ನು ಅದೇ ಮಾಡ್ಕೊಳ್ತದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಚಿಕ್ಕ ಹೋಲ್ ಮಾಡ್ಕೊಳ್ತದೆ ಅದು ಮೇಣ ಎಲ್ಲ ಮೆತ್ತಿ. ನಾವು ಇಷ್ಟನ್ನು ಹಾಕಿಟ್ರೆ ಆಯಿತು. ಇದೀಗ ರೆಡಿಯಾಗಿದೆ. ಆಮೇಲೆ ಈಗ ಶೋಲ್ಡರ್ ಗನ್ನಿಂದ ಇದಕ್ಕೊಂದು ಲಾಕ್ ಸಿಸ್ಟಮ್ ಮಾಡ್ಕೊಳ್ಬೇಕು. ಈ ಥರ ಮೆಲ್ಟ್ ಮಾಡಿ ಇದನ್ನು, ಆವಾಗ ಅಲ್ಲಿ ಸ್ಕ್ರೂ ಅಲ್ಲಿ ಲಾಕ್ ಆಗಿ ನಿಲ್ತದೆ. ಇದು ಇಲ್ಲಿ 2 ಸ್ಕ್ರೂ ಹಾಕಲಿಕ್ಕೆ ಹೀಗೆ ಹೋಲ್ ಮಾಡ್ಕೊಳ್ಬೇಕು. ನೋಡಿ ಇದಕ್ಕೆ ಈ ಥರ ಸ್ಕ್ರೂ ಫಿಟ್ ಮಾಡ್ಕೊಳ್ಬೇಕು 2 ಸೈಡು. ಇದನ್ನ ಜೇನನ್ನ ಹಿಡಿದು ಜೇನುತುಪ್ಪ ಮಾಡೋದು, ಕಡೆಗೆ ತಿನ್ನೋದು, ಕಡೆಗೆ ಅಷ್ಟೇ. ಕಡೆಗೆ ಜೇನೊಣ ಅಲ್ಲೇ ಇರ್ತದೆ. ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಬಂದು ಚಂದ ಮಾಡಿ ಮಲಗಿದೆ. ಸರಿಯಾ? ನನ್ನ ಮಗಳ ಮುದ್ದಿನ ಬೆಕ್ಕು. ಸರಿಯಾ? ಜೇನಣ ಒಳಗೆ ಹೋಗ್ಲಿಕ್ಕೆ ಮಧ್ಯದಲ್ಲಿ ಒಂದು ಹೋಲ್ ಮಾಡಬೇಕು. ನೋಡಿ ಇದನ್ನು ಹೀಗೆ ಒಳಗಿಟ್ಟು 2 ಇಂಚ್ ಪೈಪನ್ನು ಹೀಗೆ ಹಾಕಿ ಆಮೇಲೆ ಲಾಸ್ಟಿಗೆ ಇದು ಕ್ಯಾಪ್ ಹಾಕಿ ಬಿಡುವಂಥದ್ದು. ನೋಡಿ ಈಗ ರೆಡಿಯಾಗಿದೆ. ಫೈನಲಿಯಾಗಿ ಈ ಥರ ಹಾಕಿ ಹೀಗೆ ಲಾಕ್ ಮಾಡಿಬಿಟ್ರೆ ಆಯಿತು. ಫೈನಲಿಯಾಗಿ ನಮ್ಮ ಮೊಜೆಂಟಿ ಜೇನಿದ ಬಾಕ್ಸ್ ರೆಡಿಯಾಗಿದೆ. ಇನ್ನು ಇದರಲ್ಲಿ ಜೇನು ಹಿಡಿದು ತುಂಬಿಸೋದೊಂದು ಬಾಕಿ. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ನಿಮಗೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.